ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಚೇಂಜ್ ಆಫ್ ಕಾಲೇಜ್ ಮತ್ತು ಚೇಂಜ್ ಆಫ್ ಕೋರ್ಸನ್ನು ಮಾಡಲು ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಇವಾಗ ಮೊದಲನೇ ವರ್ಷದಲ್ಲಿ ಪಾಸ್ ಆಗಿದ್ದಾರೆ, ಸೊ ಆ ವಿದ್ಯಾರ್ಥಿಗಳು ಚೇಂಜ್ ಆಫ್ ಕಾಲೇಜ್ ಹೋಗಬೇಕಿತ್ತು, ಚೇಂಜ್ ಆಫ್ ಕೋರ್ಸ್ ಮಾಡ್ಕೋಬೇಕಿತ್ತು ಅಂತಂದರೆ ಅಂಥ ವಿದ್ಯಾರ್ಥಿಗಳು 5/2/2024 ಒಳಗಡೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಏನೆಲ್ಲ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಸೊ ವಿಡಿಯೋನ ಸರಿಯಾಗಿ ಕೇಳಿರಿ. ಇಲ್ಲಿ ಮೊದಲು ಆದೇಶ ಓದ್ಕೊತೀನಿ. ಏನಂತಂದರೆ, ಇನ್ ದ ಇವೆಂಟ್ ಆಫ್ ಚೇಂಜ್ ಆಫ್ ಕೋರ್ಸ್ ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂತಂದರೆ, ಸೊ ವಿದ್ಯಾರ್ಥಿಗಳು ಏನು ಮಾಡಿರಬೇಕು ಅಂದರೆ ಮೊದಲನೇ ವರ್ಷದಲ್ಲಿ ಮಾತ್ರ ಏನಾಗಿರಬೇಕು, ಓದಿರಬೇಕು, ಪ್ಲಸ್ ಎಕ್ಸಾಮನ್ನು ಅಟೆಂಡ್ ಮಾಡಿರಬೇಕು. ಅಂದರೆ ಈ ವರ್ಷ ಓದಿರಬೇಕು. ಹಿಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. 2022-23 ಸಾಲಿನಲ್ಲಿ ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಇದು ಚೇಂಜ್ ಆಫ್ ಕೋರ್ಸನ್ನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಚೇಂಜ್ ಆಫ್ ಕೋರ್ಸನ್ನು ಮಾಡಬೇಕಂದ್ರೆ ನೀವು 1,000 ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದು ನಿಮಗೆ ರಿಟರ್ನ್ ಆಗೋದಿಲ್ಲ, ನಾನ್ ರಿಫಂಡೇಬಲ್ ಆಗುತ್ತೆ. ಅದನ್ನು ನೀವು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಪೇ ಮಾಡಬೇಕಾಗತ್ತೆ ಆನ್ಲೈನಲ್ಲಿ ಹೋಗಿ. ಈ ಒಂದು ಚೇಂಜ್ ಆಫ್ ಕಾಲೇಜ್ ಮತ್ತು ಚೇಂಜ್ ಆಫ್ ಕೋರ್ಸ್ ಮಾಡ್ಕೋಬೇಕಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಕ್ಯಾಂಡಿಡೇಟ್ ರಿಕ್ವೆಸ್ಟ್ ಲೆಟ್ರ್ ಬೇಕು, ಹೌದಾ. ಆಮೇಲೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ದಿ ಇನ್ಸ್ಟಿಟ್ಯೂಟ್. ಯಾವ ಇನ್ಸ್ಟಿಟ್ಯೂಟಿಂದ ನೀವು ಈ ಒಂದು ಕಾಲೇಜಲ್ಲಿ ಇದ್ದೀರಿ, ಎರಡನೇ ಕಾಲೇಜಿಗೆ ಹೋಗ್ತಾಯಿದ್ದೀರಿ, ಎರಡೂ ಕಾಲೇಜಿಂದ NOC ಲೆಟ್ರ್ ಬೇಕೇ ಬೇಕು. NOC ಲೆಟ್ರ್ ಕೊಡೋದಿಲ್ಲ ಸರ್, ಅದಿಲ್ಲ ಅಂದರೆ ಅದು ನಿಮ್ಮ ಪರ್ಸನಲ್ ವ್ಯಕ್ತಿತ್ವ, ಅದು ನಿಮ್ಮ ಬಿಟ್ಟಿರೋಂಥ ವಿಷಯ. NOC ಲೆಟ್ರ್ ಇಲ್ಲ ಅಂದರೆ ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಳ್ಳೋಕೆ ಬರೋಂಗಿಲ್ಲ. ಮೂರನೇದು ಫೀ ಪೇಡ್, 1000 ರೂಪೀಸ್ ಪೇ ರಿಸಿಪ್ಟಿ ಪೇಮೆಂಟ್ ಮಾಡಿರ್ತೀರಲ್ಲ, ಅದು 3 ಬೇಕು. ಇವು 3 ಇರಬೇಕು. 1,000 ರೂಪಾಯಿ ಪೇಮೆಂಟ್ ಮಾಡಿರಬೇಕು, NOC ಲೆಟ್ರ್ ಬೇಕು, ಮತ್ತು ರಿಕ್ವೆಸ್ಟ್ ಲೆಟ್ರ್ ಅಂದರೆ ಸ್ಟೂಡೆಂಟ್ ರಿಕ್ವೆಸ್ಟ್ ಲೆಟ್ರ್. ನಾನು ಈ ಕಾಲೇಜ್ ಹೋಗ್ಬೇಕಂತ ಮಾಡಿದ್ದೀನಿ, ನನಗೆ ಈ ಕೋರ್ಸ್ ಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ಲೆಟ್ರ್ ಕೊಡಬೇಕಾಗತ್ತೆ. ಇವೆರಡು ನೀವು ಕಾಲೇಜ್ಗಳನ್ನು ದಿಂದ NOC ಲೆಟ್ರ್ ತೊಗೋಬೇಕು. ಆಮೇಲೆ 2ನೇ ತಾರೀಕು ಒಳಗಡೆ ನೀವು ಪೇಮೆಂಟನ್ನು ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಹೆಂಗೆ ಸಬ್ಮಿಟ್ ಮಾಡಬೇಕು ಸರ್ ಅಂತಂದರೆ, ಕಾಲೇಜ್ ಮುಖಾಂತರ ಸಬ್ಮಿಟ್ ಮಾಡ್ಬೋದು. ಅಥವಾ ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಕಾಲೇಜಿಂದ ನೀವೇನು ಮಾಡಬೇಕಾಗತ್ತೆ, ಕವರಿಂಗ್ ಲೆಟ್ರ್ ಮಾಡಿ ಕಳಿಸ್ಬೇಕಾಗತ್ತೆ. ಯಾವುದಾದ್ರು ಒಂದು ಕಾಲೇಜಿಂದ, ನೀವು ಯಾವ ಕಾಲೇಜಿಗೆ ಹೋಗಿರ್ತೀರಿ ಆ ಕಾಲೇಜಿಂದ ಲೆಟ್ರ್ ಕಳಿಸ್ಬೋದು. ಅಥವಾ ಈಗ ಇದ್ದ ಕಾಲೇಜಿಂದನೂ ಕೂಡ ನೀವು ಲೆಟ್ರನ್ನು ಏನು ಮಾಡ್ಬೋದು, ರಿಕ್ವೆಸ್ಟ್ ಲೆಟ್ರನ್ನು ಬೋರ್ಡಿಗೆ ಕಳಿಸ್ಬೇಕಾಗತ್ತೆ. ಹೋಪ್ ಇದು ನಿಮಗೆ ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.